ಬೆಂಗಳೂರು ಮಹಾನಗರ ಸಾರಿಗೆ ಸಮಿತಿಯ MD ರಾಮಚಂದ್ರರವರು, ನಮ್ಮ ಹಿರಿಯ ಅಧಿಕಾರಿಗಳಾದ ಯಹಾದ್ ಅವರು ಮತ್ತು ಎಲ್ಲ ಸಿಂಧರಾಗಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿಗಳವರು ಮತ್ತು ಇವತ್ತು ನಮ್ಮ ಕಬಡ್ಡಿ ರಾಷ್ಟ್ರೀಯ ಕಬಡ್ಡಿ ತಂಡಕ್ಕೆ ಕರ್ನಾಟಕದಿಂದ ಇಬ್ಬರು ಆಯ್ಕೆ ಆಗಿದ್ದಾರೆ. ಇಬ್ಬರು ಕೂಡ ನಮ್ಮ BMTC ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಕೂಡ ನಮ್ಮ ದೇಶಕ್ಕೆ ಬಂದಿದೆ. ಅವರಿಬ್ಬರು ಕೂಡ ಇವತ್ತು ಬಂದಿದ್ದಾರೆ. ಮತ್ತು ಅದೇ ರೀತಿ ಮುನಿರತ್ನಮ್ಮ ಬಸ್ಸಲ್ಲಿ ಫೋನ್ ಕದಿಯುವಂಥ ಸಂದರ್ಭದಲ್ಲಿ ಬಾಗಿಲೆಲ್ಲ ಎರಡೂ ಕಡೆ ಬಾಗಿಲು ಹಾಕಿ ಅವ್ರನ್ನ ಪೊಲೀಸ್ಗೆ ಬಿಡ್ಕೊಟ್ಟಂಥ ಕಂಡಕ್ಟರು ಮತ್ತು ಅವ್ರಿಗೆ ಸಹಕಾರ ಕೊಟ್ಟಂಥ ಡ್ರೈವರು ಕೂಡ ಬಂದಿದ್ದಾರೆ. ಅವರ ಮೂವರಿಗೂ ಕೂಡ 4 ಜನಕ್ಕೆ ಇವತ್ತು ವಿಶೇಷವಾದ ಅಭಿನಂದನೆಗಳನ್ನು ನಾನು ಕೂಡ ಹೇಳಿ ಇವತ್ತು ನಮ್ಮ BMTCನಲ್ಲಿ ಇವತ್ತು 5 ವಾಹನಗಳು ಸಂಚಾರಿ ಕಾರ್ಯಾಗಾರ ನಮ್ಮಲ್ಲಿ 5866 ಬಸ್ ಇದೆ. ಒಂದು ದಿನಕ್ಕೆ 61,536,000 ಟ್ರಿಪ್ಸ್ ಇರುತ್ತೆ. ಎಷ್ಟು? 61,536 ಟ್ರಿಪ್ಸು ನಮ್ಮಲ್ಲಿ ಇರುತ್ತೆ. ಮತ್ತು 40 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಮೆಟ್ರೋಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಕೇಂದ್ರ ಸರ್ಕಾರನೂ ಹಾಳಾಗ್ತಿರುತ್ತೆ, ರಾಜ್ಯ ಸರ್ಕಾರನೂ ಕೊಡುತ್ತೆ. ಅಲ್ಲಿ ಓಡಾಡೋದು 6-7 ಲಕ್ಷನೇ ಅಷ್ಟೇ. 6-7 ಲಕ್ಷ ಓಡಾಡೋಂಥ ಮೆಟ್ರೋಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ, ಬೆಂಬಲ ಕೊಡುತ್ತೆ. ಅದನ್ನೇನು ತಪ್ಪು ನಾನು ಹೇಳೋದಿಲ್ಲ. ಅದೇ ರೀತಿ 40 ಲಕ್ಷ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುವಂಥ BMTC ಇದೆ. ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಹಿಂದೆ ನಮ್ಮ JNR ಸ್ಕೀಮ್ ಇತ್ತು UPA ಸರ್ಕಾರದಲ್ಲಿ. ಆಗ 50% ಹಣ ಇದ್ದರೆ ಬೆಂಗಳೂರಿಗೆ ಬಸ್ಸುಗಳು ಕೊಡ್ತಾಯಿದ್ರು. ಗ್ರಾಮಾಂತರ ಪ್ರದೇಶಕ್ಕೆ 25% ಹಣ ಕಟ್ಟಿದ್ರೆ ಸಾಕು, ಬಸ್ಸುಗಳು ಕೊಡ್ತಾಯಿದ್ರು. 25% ಸಂಸ್ಥೆ, 25% ರಾಜ್ಯ ಸರ್ಕಾರ, 50% ಸಬ್ಸಿಡಿ ಅವಾಗ ಕೇಂದ್ರ ಸರ್ಕಾರ ಕೊಡ್ತಾಯಿದ್ರು. ಇಲ್ಲಿ 50% ಅರ್ಬನ್ನಲ್ಲಿ. ಆಗ 50% ನಮ್ಮ ಸಂಸ್ಥೆ ಕೊಟ್ಟರೆ ಉಳಿದಿರ್ತಕ್ಕಂಥದ್ದು 25% ಸ್ಟೇಟು, 25% ಕೇಂದ್ರ ಸರ್ಕಾರ ಹಾಕ್ಕೊಂಡು ಕೊಡ್ತಾಯಿತ್ತು. ಆ ವ್ಯವಸ್ಥೆ ಮತ್ತೆ ಬರಬೇಕು. ಏನೋ GCC ಮಾಡಲ್ಲ ಅಂತ ಹೇಳ್ತಾರೆ, ಪ್ರೈವೇಟವ್ರಿಗೆ ಹಣ ಕೊಡ್ತಾರೆ. ಡ್ರೈವರ್ ನಮ್ಮದು, ಡ್ರೈವರ್ ಅವ್ರದ್ದು, ಬಸ್ ಅವ್ರದ್ದು, ಕಂಡಕ್ಟರ್ ಮಾತ್ರ ನಮ್ಮದು. ಅವರು ಸರಿಯಾಗಿ ಸಮರ್ಪಕವಾಗಿ ಅವರ ಕಾರ್ಯನಿರ್ವಹಣೆ ಕೂಡ ಸರಿ ಇಲ್ಲ. GCC ಅಂದರೆ ಎಲ್ಲರೂ ಅಂತಲ್ಲ, ಅವ್ರನ್ನ 3 ಸಂಸ್ಥೆಗಳಲ್ಲಿ ಇಬ್ಬರು ಚೆನ್ನಾಗಿ ಮಾಡ್ತಾರೆ, ಒಬ್ಬರದು. ಅದರಿಂದ ಕೇಂದ್ರ ಸರ್ಕಾರ ಮೊದಲು ಯಾವ ರೀತಿ ನರ್ಮು ಸ್ಕೀಮಲ್ಲಿ ಕೊಡ್ತಾಯಿದ್ರು ಅದೇ ರೀತಿ ನಮ್ಮ ಬರೀ BMTC ಅಂತಲ್ಲ, ದೇಶದ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ನಗರಗಳಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ, ಇವತ್ತು ಯಾವುದೋ ನಮ್ಮ ಬಸ್ ಕಟ್ಬಿಟ್ರೆ 61,536 ಟ್ರಿಪ್ಸಲ್ಲಿ ಯಾವುದೋ ನಮ್ಮ ಬಸ್ ಕೆಟ್ಟೋಗೋದಿಲ್ಲ, ಕೆಟ್ಟ ತಕ್ಷಣ ಪೇಪರಲ್ಲಿ ಅದೇ ರೀತಿ ಆಗ್ತದೆ. ಒಂದು ಹೊಗೆ ಜಾಸ್ತಿ ಬರೋದಲ್ವ, 61,000 ಟ್ರಿಪ್ಸಲ್ಲಿ ಯಾವುದೋ ಒಂದು ಬಸ್ ಏನೋ ಟೆಕ್ನಿಕಲ್ಲಾಗಿ ಸ್ವಲ್ಪ ಹೊಗೆ ಜಾಸ್ತಿ ಬಂದರೆ ಅದನ್ನೇ ವೀಡಿಯೋ ಮಾಡಿ ಹಾಕ್ಬೇಕು. ಇದರಿಂದ ದುರಸ್ತಿ ಆಗುತ್ತೆ, ರಸ್ತೆ ಮಧ್ಯದಲ್ಲಿ ಬಸ್ ನಿಂತೋಗ್ಬಿಡುತ್ತೆ, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಅದಕ್ಕೆ ಇವತ್ತು ಈ ಮೊಬೈಲು ಕಾರ್ಯಾಗಾರಗಳನ್ನು ಇವತ್ತು ಕೆಲಸದ ಮೇಲೆ ಇವತ್ತು ನಾಳೆಯಿಂದ ಹೋಗ್ತಾ ಇದ್ದಾರೆ. ಇವರು ಎಲ್ಲಿರುತ್ತೆ ಅಂದರೆ 5 ಕಡೆ ಇರುತ್ತೆ. ಜಯನಗರ, ಬನಶಂಕರಿ, ಸಿಲ್ಕೋಡು, ನಾಯಕನಹಳ್ಳಿ ಮತ್ತು ಯಶವಂತಪುರ, ಶಿವಾಜಿನಗರ ಈ ಭಾಗದಲ್ಲಿ ಇರುತ್ತೆ. ಫೋನ್ ಮಾಡಿದ್ರೆ ತಕ್ಷಣ ಹೋಗಿ ರಿಪೇರಿ ಮಾಡುವಂಥ ಕೆಲಸ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ಕಿರಿಕಿರಿ ಆಗೋದಿಲ್ಲ. ಬಸ್ಸು ರಸ್ತೆ ಮಧ್ಯದಲ್ಲಿ ನಿಂತ್ಬಿಟ್ರೆ ಸಮಸ್ಯೆ ಆಗುತ್ತೆ. ಅದರಿಂದ ಇದನ್ನು ಬಂದಿದ್ದರಿಂದ ವಾಹನಗಳು ಏನೋ ರಿಪೇರಿ ಆಗಿದ ತಕ್ಷಣ ರಿಪೇರಿ ಮಾಡಿ
ನಮ್ಮ ಬಸ್ಸಲ್ಲಿ ಓಡಾಡೋಂಥದ್ದು ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ಕಿರಿಕಿರಿ ಆಗೋದಿಲ್ಲ ಅಂತ ಹೇಳಿ. ಮತ್ತು ಈ ಸಂದರ್ಭದಲ್ಲಿ ಇಬ್ಬರು ಕ್ರೀಡಾಪಟುಗಳಿಗೆ ನಾನು ಮೊನ್ನೆ ಅವರು ಟೂರ್ನಮೆಂಟ್ ಹೋಗೋಕ್ಕೆ ಮುಂಚೆ ಬಂದು ಮೀಟ್ ಮಾಡಿದಾಗ ಎಫ್ ಡಿ ಅವ್ರು ಹೇಳಿದೆ, ಅವರಿಬ್ಬರಿಗೂ ಕೂಡ ಅವರಿನ್ನೂ ಗೆಲ್ತಾರೆ ಅಂತ ಗೊತ್ತಿರಲಿಲ್ಲ. ನಮ್ಮ ದೇಶದ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದರು ಅಲ್ವಾ. ಈಗ ಗೆದ್ದು ಇರೋದ್ರಿಂದ ಅವರಿಗೆ ನೀವು ಪ್ರಮೋಷನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ವಿ. ಪ್ರಮೋಷನ್ ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ದೀನಿ. ಮತ್ತು ಕ್ಯಾಶ್ ಪ್ರೈಸು ನೀವು ನಮ್ಮ ಇವ್ರ ಹತ್ರ ಮಾತಾಡಿ, ನಾನು ನಮ್ಮ ರೋಹಿತ್ ರಾಜ್ ಒಲಿಂಪಿಕ್ ಅಧ್ಯಕ್ಷರ ಹತ್ರ ಮಾತಾಡಿ ಕ್ಯಾಶ್ ಪ್ರೈಸು ಕೂಡ ಕೊಡಬೇಕಾಗುತ್ತೆ. ರಾಜ್ಯ ಮತ್ತು ನಮ್ಮ BMTC ಒಟ್ಟಾಗಿ ಸೇರಿ ಅದು ಕೊಡಬೇಕಾಗುತ್ತೆ ಅಂತೇಳಿ. ಮತ್ತು ಕಂಡಕ್ಟ್ರು ಕೂಡ ಸಂಯೋಜಿತ ಒಂದು ಬುದ್ಧಿ ಉಪಯೋಗಿಸೋದ್ರಿಂದ ಕಳ್ಳರನ್ನು ಹಿಡ್ಕೊಡುವಂಥ ಕೆಲಸ ಮಾಡಿದಂಥ ಮುನಿರತ್ನಮ್ಮ ಮತ್ತು ಸಹಕಾರ ಕೊಟ್ಟಂಥ ಡ್ರೈವರ್ಗೂ ಕೂಡ ಅಭಿನಂದನೆಗಳು ಹೇಳಿ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು